ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭಗಳಿಗೆ ಸಂತೋಷವೇ ಉಡುಗೊರೆಯು. ಹ್ಯಾಪಿ ರಿಟರ್ನ್ಸ್ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವರು ಒಳ್ಳೇದಾಗಲಿ. ನಮಸ್ತೆ ಕರ್ನಾಟಕ. ಈ ದಿನ ವಿಶೇಷ ಎಲ್ಲರ ಸಂದರ್ಶನವನ್ನು ಪಡೆಯುವ ನಿಮ್ಮೆಲ್ಲರ ಪ್ರೀತಿಯ ರಾಷ್ಟ್ರೀಯ ವೆಜ್ ಬಾಡಿ ಬಿಲ್ಡರ್ ಅಂತಲೇ ಹೆಸರುವಾಸಿಯಾಗಿರುವ ಜನಧ್ವನಿ ಚಾನಲ್ನ ಸಂಪಾದಕರು ಹಾಗೂ SP ಚಾನಲ್ ರಿಯಾಲಿಟಿ ಸ್ಪೋರ್ಟ್ಸ್ ಚಾನಲ್ನ ಮುಖ್ಯಸ್ಥರಾದ ಶ್ರೀ BK ಪ್ರಕಾಶ್ ಭಾರದ್ವಾಜ್ ಅವರ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ನಮ್ಮ ಪದ್ಧತಿ ಪ್ರಕಾರ ಮಾಡ್ತಾ ಇದ್ದೀವಿ. ನೀವು ಮಾಡಿರೋ ಅಚೀವ್ಮೆಂಟ್ಸ್ ಬಗ್ಗೆ ಒಂದೆರಡು ಮಾತುಗಳು ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಿಮಗೆ ಬಂದಿರೋ ಅಂತ ಪ್ರಶಸ್ತಿಗಳ ಬಗ್ಗೆ ಒಂದು ಸಣ್ಣ ಡೀಟೇಲ್ ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಹೇಳ್ತೀನಿ. BK ಪ್ರಕಾಶ್ ಭಾರದ್ವಾಜ್, BCom, ರಾಷ್ಟ್ರೀಯ ಸಸ್ಯಾಹಾರಿ ದೇಹದಾರ್ಢ್ಯಪಟು, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳ ಪುರಸ್ಕೃತರು. ರಾಷ್ಟ್ರ ಪ್ರಶಸ್ತಿ: ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಕ್ರೀಡಾ ರತ್ನ ಪ್ರಶಸ್ತಿ 2020. ರಾಷ್ಟ್ರ ಪ್ರಶಸ್ತಿ: ರಾಷ್ಟ್ರೀಯ ಸಾಹಸ ಕ್ರೀಡಾ ರತ್ನ ಪುರಸ್ಕಾರ 2018. ರಾಜ್ಯ ಮಟ್ಟದ ಟೈಟಲ್ ಮಿಸ್ಟರ್ ಕರ್ನಾಟಕ ಬೆಸ್ಟ್ ಪೋಸರ್ 1998. ಜಿಲ್ಲಾ ಮಟ್ಟದ ಪ್ರಶಸ್ತಿ ಬೆಂಗಳೂರು ರತ್ನ 2015. ರಾಜ್ಯ ಪ್ರಶಸ್ತಿ ಜೀವಮಾನ ಶ್ರೇಷ್ಠ ಸಾಧನೆ 2018. ರಾಜ್ಯ ಪ್ರಶಸ್ತಿ ನಮ್ಮ ಕನ್ನಡ ರಕ್ಷಕ 2019. ರಾಜ್ಯ ಪ್ರಶಸ್ತಿ ಕಲ್ಯಾಣ ಕರ್ನಾಟಕ ರತ್ನ 2021. ರಾಜ್ಯ ಪ್ರಶಸ್ತಿ ಕರ್ನಾಟಕ ಸಮಾಜ ಸೇವಾ ರತ್ನ ಪ್ರಶಸ್ತಿ 2021. ರಾಜ್ಯ ಪ್ರಶಸ್ತಿ ಕುಸುಮಾಂಜಲಿ ಪ್ರಶಸ್ತಿ 2022. ರಾಜ್ಯ ಪ್ರಶಸ್ತಿ ವಿಶ್ವಮಾನ ಶ್ರೀ ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿ 2022. ರಾಜ್ಯ ಪ್ರಶಸ್ತಿ ಶ್ರೀ ರಾಮಕೃಷ್ಣ ಪರಮಹಂಸ ಸದ್ಭಾವನಾ ಪ್ರಶಸ್ತಿ 2022. ಇವಿಷ್ಟು ನಮ್ಮ ಅಂಕಲ್ BK ಪ್ರಕಾಶ್ ಭಾರದ್ವಾಜ್ ಅವರಿಗೆ ಅವ್ರ ಬಗ್ಗೆ ಒಂದು ಸಣ್ಣ ಅಚೀವ್ಮೆಂಟ್ ಅಂತ ಹೇಳಿದ್ನಲ್ಲ, ಇದೇ ಅವ್ರಿಗೆ ಬಂದಿರುವಂತ ಬಿರುದುಗಳು, ಸನ್ಮಾನಗಳು. ಅರ್ಪಣೆ. ನಮಸ್ತೆ ಕರ್ನಾಟಕ. ಈ ದಿನ ವಿಶೇಷ ಎಲ್ಲರ ಸಂದರ್ಶನವನ್ನು ಪಡೆಯುವ ನಿಮ್ಮೆಲ್ಲರ ಪ್ರೀತಿಯ ರಾಷ್ಟ್ರೀಯ ವೆಜ್ ಬಾಡಿ ಬಿಲ್ಡರ್ ಅಂತಲೇ ಹೆಸರುವಾಸಿಯಾಗಿರುವ ಜನಧ್ವನಿ ಚಾನಲ್ನ ಸಂಪಾದಕರು ಹಾಗೂ SP ಚಾನಲ್ ರಿಯಾಲಿಟಿ ಸ್ಪೋರ್ಟ್ಸ್ ಚಾನಲ್ನ ಮುಖ್ಯಸ್ಥರಾದ ಶ್ರೀ BK ಪ್ರಕಾಶ್ ಭಾರದ್ವಾಜ್ ಅವರ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ನಮ್ಮ ಪದ್ಧತಿ ಪ್ರಕಾರ ಮಾಡ್ತಾ ಇದ್ದೀವಿ. ಆಂಗ್ಲ ಪದ್ಧತಿ ಆಚರಣೆ ಮಾಡೋದು ತಪ್ಪಲ್ಲ, ಆದರೆ ನಮ್ಮ ಪದ್ಧತಿನ ಮಾತ್ರ ಯಾವತ್ತೂ ಮರಿಬಾರ್ದು. ಈ ರೀತಿ ಒಂದು ಆಚರಣೆ ಮಾಡಿದಾಗ ರೈತರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಈ ಸಿಪ್ಪೆಗಳೆಲ್ಲ ಹಸುವಿನ ಬಾಯಿಗೆ ಸೇರುತ್ತೆ, ಅದು ತುಂಬ ಒಳ್ಳೆಯದು ಅಂತ ನಮ್ಮ ಭಾವನೆ. ಸರಳ ರೀತಿಯಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತಿರುವ ನಿಮ್ಮೆಲ್ಲರ ಪ್ರೀತಿಯ BK ಪ್ರಕಾಶ್ ಭಾರದ್ವಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಮಾಜ ಸೇವೆಗೆ ಮೀಸಲಿಡಿರುವ ನಿಮ್ಮೆಲ್ಲರ ಪ್ರೀತಿಯ ಕುಮಾರಸ್ವಾಮಿ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರ ಬಗ್ಗೆ ಹೇಳ್ತಾ ಹೋಯಿತು ಅಂತಂದರೆ ಒಂದು ಎಪಿಸೋಡೇ ಬೇಕಾಗತ್ತೆ. ಇವತ್ತಿನ ದಿವಸ ನಾವು ಅವರ ಒಂದು ಕಚೇರಿ ಹಾಗೂ ಆಫೀಸ್ಗೆ ಬಂದು ಅವರ ಸೇವೆಯನ್ನು ನೋಡ್ತಾ ಇದ್ದಾಗ ಬಹಳ ಖುಷಿಯಾಯಿತು. ವಾರಕ್ಕೆ ಒಂದು ಬಾರಿ ಅನ್ನದಾನದ ಸೇವೆಯನ್ನು ಮಾಡುವಂತಹ ಮಹಾನ್ ಶಕ್ತಿ ಹಾಗೂ ಯುಕ್ತಿ ಇರುವಂತಹ ಸೇವಾ ಮನೋಭಾವ ಇರುವಂತಹ ಮಹನೀಯರ ಜೊತೆಯಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇರೋದು ಬಹಳ ಹೆಮ್ಮೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಸಹೋದರಿಯ ಸಮಾನರಾದ ಶ್ರೀ ಡಾಕ್ಟರ್ ರಮ್ಯಾ ಶೆಟ್ಟಿ ಅವರು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ಯುವ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ಹಾಗೂ ಹಲವಾರು ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು ಅವರಿಗೆ. ಈ ಸಂದರ್ಭದಲ್ಲಿ ಸರಳವಾಗಿ ಈ ಒಂದು ಕುಮಾರಸ್ವಾಮಿ ಸರ್ ಅವರ ಕಚೇರಿಯಲ್ಲಿ ನಾವು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದೀವಿ. ಈ ಆಚರಣೆ ಮುಖ್ಯ ರೂವಾರಿ ಡಾಕ್ಟರ್ ಕುಮಾರಸ್ವಾಮಿ ಅವರು. ಡಾಕ್ಟರ್
ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನಿಂದ ಒಂದು ಸಣ್ಣ ನೆನಪಿನ ಕಾಣಿಕೆ ದಯವಿಟ್ಟು. ಹಾಗೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಒಬ್ಬ ರಾಷ್ಟ್ರವನ್ನು ರಾಜ್ಯವನ್ನು ಪ್ರತಿನಿಧಿಸಿದವರಿಗೆ ನಾವು ಕೊಡಬೇಕಾದಂತಹ ಬಹಳ ದೊಡ್ಡ ಉಡುಗೊರೆ ಏನು ಅಂತಂದರೆ, ನಿಜವಾಗ್ಲೂ ಇದು ನಮ್ಮ ಪಿಲ್ಲರ್, ಅಶೋಕ ಪಿಲ್ಲರ್, ನಮ್ಮ ಒಂದು ಚಿಹ್ನೆ, ಇದು ಭಾರತದ ಚಿಹ್ನೆಯನ್ನು ಕೊಡೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ದಯವಿಟ್ಟು ಥ್ಯಾಂಕ್ ಯು. ಹಾಗೆ ನನ್ನ ಒಂದು ಪುಟ್ಟ ಸಂಸ್ಥೆ ಇದೆ, ಶ್ರೀ ಯಜಮಾನ ಕಂಬೈನ್ಸ್ ಅಂತ. ಇದರಲ್ಲಿ ನಾವು ಹಲವಾರು ಸಿನಿಮಾಗಳನ್ನು ನಾವು ನಿರ್ಮಿಸ್ತಾ ಇರ್ತೀವಿ. ಮುಂದಿನ ದಿನಗಳಲ್ಲಿ ಸಿನಿಮೀಯ ಸುದ್ದಿಗಳನ್ನು ನಾವು ಪ್ರಸಾರ ಮಾಡ್ತೀರಾ ಅಂತ ಕೇಳ್ಕೊಂತ ಈ ಒಂದು ಸಣ್ಣ ಸಂಸ್ಥೆಗೆ ನಿಮ್ಮ ಸಹಕಾರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳು ಹೇಳಬೇಕು ಅಂತ ಕುಮಾರಸ್ವಾಮಿ ಸರ್ ಅವ್ರನ್ನ ಕೇಳ್ಕೊಳ್ತೀನಿ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ, ಉಲ್ಲಾಸದ ಶುಭಗಳಿಗೆ ಸಂತೋಷವೇ ಉಡುಗೊರೆಯು. ಹ್ಯಾಪಿ ರಿಟರ್ನ್ಸ್ ಅಂತ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವ್ರು ಒಳ್ಳೇದಾಗಲಿ, ದೇವ್ರಿಗೆ ಒಳ್ಳೇದು ಮಾಡಲಿ ನಿಮಗೆ. ఫోటోలు తీయండి అంటే ఊరికే ಫೋಟೋ ತೆಗಿತಾನೆ, ವಿಡಿಯೋ ತೆಗಿದು ಬನ್ನಿ ಸರ್. ಹಾಗೆ ಹೇಗೆ ಸ್ವೀಟ್ ಆಗಿ ನಮಗೆ ಕೊಟ್ಟಿದ್ದೀರಾ, ಅದೇ ಥರ ಸ್ವೀಟ್ ಆಗಿ ನಮ್ಮ ಇದರಿಂದ ಮುಂದಿನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ನಾವು ಈ ಥರ ಸ್ವೀಟ್ ಆಗಿ ಕಾರ್ಯಕ್ರಮಗಳನ್ನು ಮಾಡೋಣ ಎಲ್ಲರೂ ಸೇರಿ. ಈ ದಿನ ನಮ್ಮ ಕಚೇರಿಗೆ ಬಂದಿರುವಂತಹ ಪ್ರಕಾಶ್ ಭರದ್ವಾಜ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತೇನೆ ಮಾಡ್ತಾ ಇದ್ದೀವಿ ನಾವು. ಅವರು ಇವತ್ತು ಬಂದಿರುವಂಥ ವಿಶೇಷ ನಮ್ಮ ಸಾಯಿಬಾಬಾ ಅವರ ಅನುಗ್ರಹದಿಂದ ಮತ್ತು ಮಂತ್ರಾಲಯ ಗುರು ರಾಘವೇಂದ್ರ ಅವರ ಅನುಗ್ರಹದಿಂದ ಇವರು ಕೊಟ್ಟಿರುವಂತಹ ಕೊಡುಗೆ ದೇಶಕ್ಕೆ ಅಪಾರವಾಗಿರುವಂಥದ್ದು. ಇವರು ವೆಜಿಟೇರಿಯನ್ ಬಾಡಿ ಬಿಲ್ಡರ್ ಆಗಿದ್ದಾರೆ. ಅದೊಂದು ನಮಗೆ ತುಂಬ ಖುಷಿ ಕೊಡುತ್ತೆ. ಇವರು ಇದರಲ್ಲಿ ಪ್ರಶಸ್ತಿಗಳನ್ನೆಲ್ಲ ತೊಗೊಂಡಿದ್ದಾರೆ. ಇದೇ ರೀತಿ ಬೇರೆ ವಲಯದಲ್ಲಿರೋವರೆಗೂ ಒಂದು ಅವಕಾಶ ಮತ್ತು ಇವ್ರ ಕಡೆಯಿಂದ ಒಂದು ಪ್ರೇರಣೆ ಆಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಮ್ಮ ಜನಧ್ವನಿ ಚಾನಲ್, ರಿಯಾಲಿಟಿ ಸ್ಪೋರ್ಟ್ಸ್ ಚಾನಲ್ ಹಾಗೂ JS24 ಹಾಗೂ SP ಚಾನಲ್ ವತಿಯಿಂದ ಮತ್ತೆ ವಿಶೇಷ ಅತಿಥಿಯೊಂದಿಗೆ ವಿಶೇಷ ಆಚರಣೆಯಲ್ಲಿ ವಿಶ್ವ ದಾಖಲೆ ಪಡೆಯುವಂತಹ ಹಾಗೂ ಅದ್ಭುತ ಸಾಧನೆ ಮಾಡುವಂಥ ವ್ಯಕ್ತಿಗಳನ್ನು ಗುರುತಿಸಿದೆ. ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ. ಜೈ ಶ್ರೀರಾಮ್. ಮತ್ತೆ ನಮ್ಮ ಜನಧ್ವನಿ ಚಾನಲ್, ರಿಯಾಲಿಟಿ ಸ್ಪೋರ್ಟ್ಸ್ ಚಾನಲ್ ಹಾಗೂ JS24 ಹಾಗೂ SP ಚಾನಲ್ ವತಿಯಿಂದ ಮತ್ತೆ ವಿಶೇಷ ಅತಿಥಿಯೊಂದಿಗೆ ವಿಶೇಷ ಆಚರಣೆಯಲ್ಲಿ ವಿಶ್ವ ದಾಖಲೆ ಪಡೆಯುವಂತಹ ಹಾಗೂ ಅದ್ಭುತ ಸಾಧನೆ ಮಾಡುವಂಥ ವ್ಯಕ್ತಿಗಳನ್ನು
ಗುರುತಿಸಿದೆ. ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ. ಜೈ ಶ್ರೀರಾಮ್.